ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗು ಈ ಕ್ಯೂಟ್ ಡ್ಯಾನ್ಸ್ ವಿಡಿಯೋ ಇಂದ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕ್ಲಿಪ್ಪಿಂಗ್ ನಂಗೆ ತುಂಬಾ ಕ್ಯೂಟ್ ಆಗಿ ಅನಿಸ್ತು. ನನ್ನ ಮಗ ಮತ್ತೆ ಅವನ ಫ್ರೆಂಡ್ ಇಲ್ಲೇ ನಮ್ಮನೆ ಪಕ್ಕದ ಅವರಿಬ್ರು ಡ್ಯಾನ್ಸ್ ಮಾಡ್ತಿದ್ದು. ಸೊ ಅದನ್ನ ಫಸ್ಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಸೊ ಇವಾಗ ಇದು ನಾನು ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಸೊ ಇವತ್ತೇನಂದ್ರೆ, ಯೂಶಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮಗನ್ನ ಯೂಶಲಿ ನಾವು ಒಂದ್ ರೌಂಡ್ ಕರ್ಕೊಂಡ್ ಬರ್ತೀವಿ. ಅವನು ಇವಾಗ ಫೈರ್ ಎಂಜಿನ್ ಅಂದ್ರೆ ತುಂಬಾ ಒಬ್ಸೆಷನ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊ ಬಂದಿದ್ವಿ. ಸೊ ಅವನಲ್ಲಿ ಹೋಗಿ ಎಲ್ಲ ಅಲ್ಲಿರೋರ್ನ ಅವ್ನು ಆಕ್ಚುಲಿ ಫ್ರೆಂಡ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನ. ಸೊ ಅವ್ನು ಬಂದ ತಕ್ಷಣ ಅವರು ಮಾತಾಡಿಸ್ತಾರೆ. ಎಷ್ಟೊಂದ್ ಸತಿ ಒಳಗೆಲ್ಲ ಹೋಗಕ್ ಬಿಡ್ತಾರೆ, ಬಟ್ ಈ ಸತಿ ಏನೋ ಅದು ಸ್ವಲ್ಪ ಗಲೀಜಿತ್ತು ಅಂತ ಒಳಗೆ ಹೋಗಕ್ ಬಿಟ್ಟಿಲ್ಲ. ಸೊ ಹಂಗೆ ಅವನಲ್ಲಿ ಆಟ ಆಡ್ಕೊಂಡು ಮತ್ತೆ ಅವ್ನಿಗೊಂದು ರೌಂಡ್ ಸುತ್ತಿಸ್ಕೊಂಡು ಬರ್ತೀವಿ. ಇದು ಒಂದು ರೂಟೀನ್ ಅಂತಾನೆ ಹೇಳ್ಬೋದು. Bye fire engine. Bye fire engine. Bye ಹೇಳ್ಬಿಡು fire engine. Bye. I love you ಹೇಳು. I love you fire engine. Oh yes. ಕೈಗೆ ಹಕ್ಕಿ ಸಿಂಬಲ್. ಅಪ್ಪ ಎಲ್ಲಿ ಕರ್ಕೊಂಡು ಹೋಗಿದ್ರು? ಎಲ್ಲಿ? ಮಾಮ ಹತ್ರ ಕರ್ಕೊಂಡು ಹೋಗಿದ್ರ. ಮಾಮ ಏನಂತ ಫೈರ್ ಎಂಜಿನ್ ಮಾವ ನಿಂಗೆ? ಬಾಯ್ ಅಂದ್ರ? ಏನಂದ್ರಪ್ಪ? ಬಾಯ್ ಅಂದ್ರ ಫೈರ್ ಎಂಜಿನ್ ಮಾವ. ನೀನು ಬಾಯ್ ಹೇಳ್ದ? ಕಿಶಿ ಕೊಟ್ಟ? ಓ ಹಂಗ ಹಕ್ಕಿನೂ ಐ ಲವ್ ಯುನೂ ಹೇಳ್ದ. ಅವ್ನು ಹಕ್ಕಿ ಮಾಡ್ಬಿಟ್ಟು ಐ ಲವ್ ಯು ಹೇಳ್ದ. ಮಕ್ಕಳು ನೀನು ತುಂಬಾ ಗುಡ್ ಬಾಯ್ ಅಲ್ವಾ ಮಗನೇ? ಐ ಲವ್ ಯು, ಐ ಲವ್ ಯು. Good job, baby. Good job. Shaku, baby. Shaku. I love you. I love you. ಸೊ ಇದು ಅವನಿಗೆ ಊಟ ಎಲ್ಲ ಮುಗಿಸ್ಕೊಂಡು, ನಾವು ಊಟ ಮುಗಿಸ್ಕೊಂಡು ಅವನಿಗೆ ತೋರ್ಸಕ್ಕೆ ಅಂತ ಬಂದಿದ್ವಿ. ಸೊ ಇದರಿಂದ ನೆಕ್ಸ್ಟ್ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ. ತುಂಬಾ ಶೆಕೆ ಇರೋದ್ರಿಂದ ನಂಗೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿತ್ತು. ಬಟ್ ನನ್ನ ಮಗ ನನಗೆ ತಿನ್ನಕ್ ಬಿಡ್ದಲ್ಲ, ಆಲ್ಮೋಸ್ಟ್ ನಾನು ಬಾಯಿಗೆ ಹಾಕೊಂಡ್ರೆ ಅಲ್ಲಿಗೆ ಬಂದು ಕಿತ್ಕೊತಾ ಇದ್ದ. ಸೊ ಇದೊಂದು ಮೊಮೆಂಟ್ ಕ್ಯೂಟ್ ಆಗಿದೆ ಅಂತ ಈ ಮೊಮೆಂಟ್ನ ಆ್ಯಡ್ ಮಾಡಿದೆ. The next day. ಸೊ ಇದು ನೆಕ್ಸ್ಟ್ ಡೇ, ಇದು ವ್ಲಾಗ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದಾನೇ ಶುರು ಮಾಡಿದ್ದೀನಿ. ಅಂದ್ರೆ ಬೆಳಗ್ಗೆ ಅಂದ್ರೆ ನನ್ನ ಮಗಂಗೆಲ್ಲ ಸ್ನಾನ ಮಾಡಿಸಿ ಮಲಗ್ಸಾದ್ಮೇಲೆ ನೆಕ್ಸ್ಟ್ ನಾನು ಕಾಫಿ ಮಾಡ್ಕೊಳ್ಳೋ ಇದರಿಂದ ಶುರು ಮಾಡಿದ್ದೀನಿ. ಸೊ ಇದು ಹಿಂದಿನ ದಿನ ಕಾಫಿ ಮಾಡಿ ಬ್ರೂ ಆಗಿ ಉಳಿದಿತ್ತಲ್ಲ ಕಾಫಿ ಪುಡಿ, ಅದನ್ನೆಲ್ಲ ನಾನು ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಏನಂದ್ರೆ ನಾನು ಒಂದು ಹೇರ್ ಮಾಸ್ಕ್ ತರ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ಹೇರ್ ಮಾಸ್ಕ್ ತರನೂ ಅಲ್ಲ, ಜಸ್ಟ್ ಕೊಕೊನಟ್ ಆಯಿಲ್ ಮತ್ತೆ ಕಾಫಿ ಪುಡಿನ ಮಿಕ್ಸ್ ಮಾಡ್ಕೊಂಡು ತಲೆಗೆ ಹಚ್ಕೊಂಡ್ರೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಓದಿದೆ. ಸೊ ಎನಿವೇಸ್ ನಮ್ಮ ಮನೇಲಿ ಯಾವಾಗ್ಲೂ ಎಕ್ಸೆಸ್ ಕಾಫಿ ಪುಡಿ ಇರುತ್ತೆ. ಅಂದ್ರೆ ನಾನು ಬ್ರೂ ಮಾಡ್ಕೊಂಡು ಬಿಡ್ತೀನಲ್ಲ, ಎಷ್ಟೊಂದ್ ಜನ ಅದನ್ನ ಬಾಡಿ ಸ್ಕ್ರಬ್ ತರ ಎಲ್ಲ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಲ್ಲ. ಸೊ ಅನ್ಕೊಂಡೆ ಅದೇ ಇದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಈ ಹೇರ್ ಆಯಿಲ್ ಹಚ್ಕೊಳ್ಳೋಣ ಅಂತ. ಬಟ್ ಆಕ್ಚುಲಿ ಈ ತರ ಬ್ರೂ ಆಗಿರೋದಕ್ಕಿಂತ ಪ್ರಾಪರ್
ಕಾಫಿ ಪುಡಿ ಸಿಕ್ಕಿದ್ರೆ ಅದಿನ್ನ ಒಳ್ಳೇದು. ಇದ್ರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ, ಬಟ್ ನಾನು ಇದು ವೇಸ್ಟ್ ಆಗುತ್ತಲ್ಲ ಅಂತ ಇದನ್ನ ಯೂಸ್ ಮಾಡಿದೆ. ಸೊ ಇವಾಗ ಹಾಗೆ ಅರ್ಜುನ್ ತಿಂಡಿ ಬೇಕು ಅಂತ ಅಂದ್ರು. ಸೊ ಅವರಿಗೆ ತಿಂಡಿ ಹಾಕೊಟ್ಟು ಕಾಫಿ ಎನಿವೇಸ್ ನೀವು ನೋಡಿದ್ರಿ ಅಲ್ಲ ಹಿಂದಿನ ವಿಡಿಯೋದಲ್ಲಿ, ನಾನು ಕಾಫಿಗೆ ಅಂತ ಇಟ್ಕೊಂಡೆ. ಸೊ ಅದು ಬ್ರೂ ಆಗಕ್ಕೆ 3-4 ಮಿನಿಟ್ಸ್ ಬೇಕು. ಅಷ್ಟೊತ್ತಿಗೆ ನಾನು ಅರ್ಜುನ್ಗೆ ತಿಂಡಿನೂ ಕೊಟ್ಬಿಟ್ಟು ಪಾಪುದು ಏನೇನ್ ಬಾಟಲ್ಸ್ ಅದೆಲ್ಲ ಇದೆ ಅಲ್ಲ, ಅದನ್ನ ಎವ್ರಿ ಡೇ ನಿಮಗೆ ಗೊತ್ತೇ ಇರುತ್ತೆ, ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಲೇಬೇಕು. ವಾಟರ್ ಬಾಟಲ್ ಆಗಲಿ ಪಾಪುದು ಹಾಲ್ ಬಾಟಲ್ ಆಗಲಿ. ಸೊ ಅದನ್ನು ಕೂಡ ನಾನು ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಸೊ ಇದ್ರ ಮಧ್ಯೆ ನಾನು ನಿಮಗೆ ಫಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಈ ಲೇಹದಿಂದನೇ ನಾನು ದಿನ ಶುರು ಮಾಡೋದು ಅಂತ. ಸೊ ಈಗಲೂ ಅಷ್ಟೇ ನಾನು ಈ ಲೇಹನೇ ಫಸ್ಟ್ ತಗೊಳ್ಳೋದು, ಬಿಕಾಸ್ ಅದು ನನಗೆ ಅದು ಅಭ್ಯಾಸ ಕೂಡ ಆಗಿದೆ. ಅಂಡ್ ನನ್ನ ಹೊಟ್ಟೆಗೆ ಅದನ್ನೊಂಥರ ಕಾಮಿಂಗ್ ಎಫೆಕ್ಟ್ ಏನಾದ್ರು ಇದ್ರೆ ಕ್ಲೆನ್ಸ್ ಮಾಡುತ್ತೆ ಆ ತರ ಅನ್ಸುತ್ತೆ. ಸೊ ಹಾಗಾಗಿ ಆ ಲೇಹ ತಗೊಂಡು ಪಾಪುದು ಏನೇನು ಬಾಟಲ್ಸ್ ಇದೆ ಆ ಬಾಟಲ್ಸ್ನೆಲ್ಲ ತೊಳೆದು ಸ್ಯಾನಿಟೈಸ್ ಮಾಡಕ್ಕೆ ಇಡ್ತಾ ಇದ್ದೀನಿ. ಸೊ ಈಗ ನಾನು ಆಗ್ಲೇ ಹೇಳಿದಾಗೆ ಕೊಕೊನಟ್ ಆಯಿಲ್ದು ಮತ್ತೆ ಕಾಫಿದು ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಅಂತ ಕೊಕೊನಟ್ ಆಯಿಲ್ನ ಚೆನ್ನಾಗಿ ಕುಚ್ಕೊಳ್ಳೋಕೆ ಅಂತ ಹಾಕ್ತಾ ಇದ್ದೀನಿ. ಇದು ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಕೊಕೊನಟ್ ಆಯಿಲ್, ಗಾಣದಿಂದನೇ ತಂದಿರೋದು. ನನ್ನ ಪಾಪುಗೆ ಅಂತ ನಾನು ಯೂಶಲಿ ಕೊಕೊನಟ್ ಆಯಿಲ್ ತರಿಸ್ತಾ ಇರ್ತೀನಿ ಅವನು ಮಸಾಜ್ಗೆ ಅಂತ. ಸೊ ಸೇಮ್ ಕೊಕೊನಟ್ ಆಯಿಲೇ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನ ಈ ಥರ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಏನು ಅಂತಾರೆ ಅಂದರೆ, ಏನು ನಾನು ಓದಿದ್ದು ಅಂದರೆ ಅದೇ ಬಿಸಿಯಾಗಿರೋ ಕೊಕೊನಟ್ ಆಯಿಲ್ಗೆ ಕಾಫಿ ಪುಡಿನ ಮಿಕ್ಸ್ ಮಾಡಬೇಕು, ಆವಾಗ ಅದು ಕಾಫಿ ಪುಡಿ ಒಂಥರ ಬ್ರೂ ಆದಂಗೆ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಆ ಕಾಫಿ ಪುಡಿ ಎತ್ತಿಟ್ಕೊಂಡಿದ್ದಲ್ವ, ಅದಕ್ಕೆ ಈ ಥರ ಕುದ್ದಿರೋ ಎಣ್ಣೆನ ಹಾಕೊತಾ ಇದ್ದೀನಿ. ಅದು ಹಾಕೊಂಡಾಗ್ಲೂ ಅಷ್ಟೇ ಆ ಥರ ಚುಸ್ ಅನ್ನೋ ಥರ ಸೌಂಡ್ ಬರ್ತಾ ಇತ್ತು, ನನಗೆ ಕೇಳಿಸ್ತಾ ಇತ್ತು. ನಾನು ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ನಿಮಗೆ ಅದು ಕೇಳಿಸ್ತಲೇ ಇರಬಹುದು. ಸೊ ಅದನ್ನ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಮುಂಚೆನೆ ಹೇಳಿದಾಗೆ ನಾನು ಬ್ರೂಡ್ ಕಾಫಿ ತಗೊಂಡಿರೋದ್ರಿಂದ ಅದಷ್ಟು ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ. ಬಟ್ ನಾನು ಬೇರೆದೆಲ್ಲ ನೋಡಿದ್ದು ಎಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ಲೈಕ್ ಚೆನ್ನಾಗಿ ಕೊಡ್ತಾ ಇತ್ತು. ಎಷ್ಟೊಂದು ಜನ ಇನ್ಸ್ಟೆಂಟ್ ಕಾಫಿನ ಯೂಸ್ ಮಾಡ್ತಾರೆ, ಅದೆಲ್ಲ ಹೇಗಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಈಗ ಅದೇ ಕಾಫಿ ಪುಡಿದು ಮಿಕ್ಸ್ಚರ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಂಡ. ಈಗ ಅದನ್ನ ಕ್ಲೀನಾಗಿ ನಂದು ತಲೆ ಸ್ಕ್ಯಾಲ್ಪ್ ಏರಿಯಾ ಅದಕ್ಕೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಎಂಟ್ಸ್ ತನಕನೂ ಅಂದ್ರೆ ಇದ್ರದ್ದು ರೂಟ್ಸ್ ಇಂದ ಹೆಂಡ್ಸ್ ತನಕನೂ ಹೇರ್ಸ್ತು ನಾನು ಎಣ್ಣೆ ಕೂಡ ಹಚ್ಕೊತೀನಿ. ಸೊ ಅದು ಹೇರ್ ಗ್ರೋತ್ ಇದ್ರ ತರನೂ ಆಗುತ್ತೆ, ಆಲ್ಸೋ ಮಾಯಿಶ್ಚರೈಸಿಂಗ್ ಆಗಿ ಕೂಡ ಇರುತ್ತೆ ಅಂತ. ಸೊ ನಾನು ಕಾಫಿ ಮಾಡಿಕೊಂಡು ಕಾಫಿ ಎಲ್ಲ ಕುಡಿದು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ಮಗ ಎದ್ದ. ಸೊ ಹೇಗಿದ್ರು ಎದ್ದಿರೋದ್ರಿಂದ ನಾನು ಅವನಿಗೆ ಸ್ವಲ್ಪ ಫ್ರೂಟ್ಸ್ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನಾನಿವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಅವನಿಗೆ ಈ ಅಭ್ಯಾಸ ಮಾಡಿದ್ದೀನಿ. ಅವ್ನು ಎದ್ದೇಳೋದು ಅನ್ನಿಸ್ತು 12:45 12:30 12:45 ಅಷ್ಟೊತ್ತಿಗೆ ಎದ್ದೇಳ್ತಾನೆ. ಸೊ ಅಷ್ಟೊತ್ತಿಗೆ ನಾನು ಫಸ್ಟ್ ಅವನಿಗೆ ಯಾವುದಾದ್ರೂ ಫ್ರೂಟ್ಸ್ ತಿನ್ನಿಸ್ತೀನಿ. ಅವನಿಗೆ ವಾಟರ್ಮೆಲನ್ ಇಷ್ಟ ಆಗುತ್ತೆ, ಡ್ರ್ಯಾಗನ್ ಫ್ರೂಟ್ ಇಷ್ಟ ಆಗುತ್ತೆ, ಬನಾನಾ ಇಷ್ಟ ಆಗುತ್ತೆ.
ಸೊ ಅವನಿಗೆ ಏನು ಫ್ರೂಟ್ ಇಷ್ಟ ಆಗುತ್ತೋ ಇವನ್ ಮಸ್ಕ್ ಮಲನ್ ಕೂಡ ತಿಂತಾನೆ. ಸೊ ಆ ಫ್ರೂಟ್ಸ್ ಯಾವ್ದಾದ್ರು ಒಂದು ಟ್ರೈ ಮಾಡ್ತೀನಿ ಅವನಿಗೆ ತಿನ್ಸಕ್ಕೆ ಅಂತ. ಸೊ ಇವತ್ತು ವಾಟರ್ ಮೆಲನ್ ಇದ್ದಿದ್ರಿಂದ ಮನೆಯಲ್ಲಿ ಅವನಿಗೆ ಅಂತ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಕಟ್ ಮಾಡ್ಬಿಟ್ಟು ಸ್ವಲ್ಪ ಸೀಡ್ ಕೂಡ ಮಾಡ್ತೀನಿ ನಾನು. ಅಂದ್ರೆ ಸೀಡ್ ಮಧ್ಯಾಹ್ನ ಒಂದೊಂದ್ಸತಿ ಇರುತ್ತಲ್ಲ ವಾಟರ್ ಮೆಲನ್ ಅಲ್ಲಿ, ಯಾವಾಗಾದ್ರೂ ಗಂಟ್ಲ ಸಿಗಾಕೊಂಡ್ರೆ ಅಂದ್ರೆ ಅವನಿಗೆ ಗಂಟ್ಲಿಗೆ ಒಂಚೂರು ಯಾವ್ದಾದ್ರು ಸಿಕ್ಕಿದ್ರೆ ಈ ತರ ಅವ್ನ್ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಅದನ್ನ ವ್ಯಾಕ್ ಅಂತ ಅಂತಾನೆ. ಸೊ ಹಾಗಾಗಿ ನಾನು ಸೀಡ್ ಎಷ್ಟಾಗುತ್ತೆ ಅಷ್ಟು ಸೀಡ್ ಕೂಡ ಮಾಡ್ಬಿಟ್ಟು ಈಗ ಅವನಿಗೆ ವಾಟರ್ ಮೆಲನ್ನ ತಿನ್ನಿಸ್ತಾ ಇದ್ದೀನಿ. ಎಸ್ ಸರ್ 3 bags full. ಏನಂತ ಬೆಳಗ್ಗೆ ಏನ್ ಗೊತ್ತಾಯ್ತು, ನಾನು ಬಾಬಾ ಪ್ಲಾಸ್ಟಿಕ್ ಹವಿಯೋ ನೀವು ಅನ್ನೋದ್ರೂ ಎತ್ತರ್ತಿ ಆವು ಅಂತಿದ್ದೆ. ಎಸ್ ಒಂದ್ಸತಿ ಸ್ತರ್ ಅಂತಿದ್ದ, ಒಂದ್ಸತಿ ಎತ್ತರ್ ಅಂತಿದ್ದ. ನೀವು ಎಸ್ ಸೊ ಈ ತರ ಅವನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಹೇರ್ ಮಾಸ್ಕ್ ಎಲ್ಲ ಹಾಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಇದು ಮಾಡೋಣ ಅಂತ ನಾನು ಸ್ನಾನಕ್ಕೆ ಹೊರಟೆ. ಈಗ ನಾನು ತಲೆಗೆ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನಾನು ಅನ್ಕೊಂಡೆ ಹೇಗಿದ್ರು ಸ್ನಾನ ಎಲ್ಲ ಆಗಿದೆಯಲ್ಲ, ನಂದು ಏನು ಸ್ಕಿನ್ ಕೇರ್ ರೂಟೀನ್ ನಾನು ಇವಾಗ ಫಾಲೋ ಮಾಡ್ತಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ. ಸೊ ನಾನು ಈಗ ಆಲ್ರೆಡಿ ಸ್ನಾನ ಮಾಡಿಕೊಂಡು ಫೇಸ್ ಎಲ್ಲ ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬಂದಾದ್ಮೇಲೆ ನಾನು ಫಸ್ಟ್ ಯೂಸ್ ಮಾಡೋದು ಅಂದರೆ ಇದು ಎಕ್ಸ್ಫೋಲಿಯೇಟರ್ ಅಂತ. ಇದು ಕ್ಲಿನಿಕ್ಕಿಂದು. ಇದನ್ನ ಲೈಕ್ ಐ ಥಿಂಕ್ ಒಂದು 2 years ಬ್ಯಾಕ್ ನನ್ನ ಹಸ್ಬೆಂಡ್ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಸೊ ಹಾಗಾಗಿ ಇಷ್ಟು ದೊಡ್ಡ ಬಾಟಲ್ ಇದೆ. ಸೊ ನಾನು ಬಂದ ತಕ್ಷಣ ಅದನ್ನು ಯೂಸ್ ಮಾಡ್ತೀನಿ. ಅದು ಆಲ್ಮೋಸ್ಟ್ ಲೈಕ್ ಎಕ್ಸ್ಫೋಲಿಯೇಟರು ಮತ್ತು ಟೋನರ್ ಥರನೂ ಯೂಸ್ ಆಗುತ್ತೆ. ಸೊ ನೀವು ನೋಡ್ಬೋದು ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದಿದ್ರು ಎಷ್ಟು ಅದನ್ನು ಯೂಸ್ ಮಾಡಿದಾಗ ಎಷ್ಟು ಅಂದರೆ ನಮ್ಮದು ಡೆಡ್ ಸೆಲ್ಸ್ ಎಲ್ಲ ಎಷ್ಟು ಬರುತ್ತೆ ಅಂತ. ಸೊ ನೆಕ್ಸ್ಟು ಇದಾದಮೇಲೆ ನಾನು ನನ್ನ ಫೇಸ್ಗೆ ಮಾಯ್ಶ್ಚರೈಸರ್ ಹಚ್ಕೊತೀನಿ. ಇದನ್ನು ನಾನು ಮುಂಚೆನೂ ತೋರಿಸಿದ್ದೀನಿ. ನಾನು ತುಂಬ ವರ್ಷಗಳಿಂದ ಸೆಟಾಫಿಲ್ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು. ನಂದು ಕಾಂಬಿನೇಷನ್ ಸ್ಕಿನ್ ಇದೆ. ಸೊ ಮೋಸ್ಟ್ಲಿ ಕಾಂಬಿನೇಷನ್ ಅಂದರೆ ಡ್ರೈ ಅಂತಲೇ ಹೇಳ್ಬೋದು. ನಂದು ಕೆಲವೊಂದು ಏರಿಯಾಸ್ ಬಿಟ್ಟರೆ ಲೈಕ್ ಟೀ ಝೋನ್ ಹೇಳ್ತಾರಲ್ಲ, ಅಪ್ಪರ್ ಲಿಪ್ಪು ಮತ್ತು ನೋಸ್ ಹತ್ರ ಬಿಟ್ಟರೆ ನಾನು ಬೇರೆ ಎಲ್ಲ ಫೇಸ್ ಎಲ್ಲ ಇದು ತುಂಬ ಡ್ರೈ ಅನಿಸುತ್ತೆ. ಇದು ಸೆಟಾಫಿಲ್ ಸ್ವಲ್ಪ ಹೆವಿ ಮಾಯ್ಶ್ಚರೈಸರ್. ಸೊ ಹಾಗಾಗಿ ನನಗೆ ಈ ಮಾಯ್ಶ್ಚರೈಸರ್ ಇಷ್ಟ ಆಗುತ್ತೆ. ಇದರೇ ನನಗೆ ತುಂಬ ವರ್ಷದಿಂದ ಸೆಟ್ ಆಗಿದೆ. ಸೊ ಮಾಯ್ಶ್ಚರೈಸ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಸನ್ಸ್ಕ್ರೀನ್ ಹಚ್ಕೊತೀನಿ. ಈ ಸನ್ಸ್ಕ್ರೀನು ಕೂಡ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೆ. ಸೊ ಇದು ಅಷ್ಟೇ, ಇದು ಸ್ವಲ್ಪ ನಾನು ಹೇಳ್ದಾಗೆ ವೈಟ್ ಕ್ಯಾಸ್ಟ್ ಇದೆ. ಬಟ್ ಮಾಯ್ಶ್ಚರೈಸ್ ಹಚ್ಚಾದ್ಮೇಲೆ ನಾನು ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆ ವೈಟ್ ಕ್ಯಾಸ್ಟ್ ಎಲ್ಲ ಬ್ಲೆಂಡ್ ಆಗುತ್ತೆ. ಹಾಗೆ ಡ್ರೈ ಸ್ಕಿನ್ ಮೇಲೆ ಇದನ್ನು ಹಚ್ಕೊಂಡ್ರೆ ಹೌದು ವೈಟ್ ಕ್ಯಾಸ್ಟ್ ತುಂಬ ಕೋರುತ್ತೆ. ಆ್ಯಂಡ್ ನಾನು ಮನೇಲೇ ಇರಬೇಕಾಗಿರೋ ಇದರಿಂದ ನಾನು ತುಂಬಾ ಏನು ಹಚ್ಕೊಳ್ಳಲ್ಲ, ಮೀಡಿಯಮ್ ಹಚ್ಕೊತೀನಿ. ಸೊ ಈಗ ಒಂದು ಸ್ವಲ್ಪ ದಿನದಿಂದ ನಾನು ಇದು ವಿಲ್ವಾ ಐ ಥಿಂಕ್ ವಿಲ್ವಾನೇ ಅನಿಸುತ್ತೆ ಅಥವಾ ವಿವ್ಲಾ ಸಮಥಿಂಗ್ ಇವ್ರದ್ದು ನಾನು ಅಂಡರ್ ಐ ಕ್ರೀಮ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅಂದರೆ ನಾನು ನಿಮ್ಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಂದು ಡಾರ್ಕ್ ಸರ್ಕಲ್ಸ್ಗೋಸ್ಕರ ಏನಾದರೂ ವರ್ಕ್ ಮಾಡಬೇಕು, ಏನಾದ್ರು ಆರ್ಡರ್ ಮಾಡಿದ್ದೀನಿ ಅಂತ. ಸೊ ಇವ್ರದ್ದೇ ಅದು ಅಂಡರ್ ಐ ಕ್ರೀಮ್.
ಸೊ ಈಗ ಇದನ್ನು ನಾನು ಬೋತ್ ಮಾರ್ನಿಂಗ್ ಆ್ಯಂಡ್ ನೈಟ್ ರೂಟೀನ್ ಎರಡರಲ್ಲೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದು ಅವರು 4-5 ವೀಕ್ಸಲ್ಲಿ ಡೆಫಿನೆಟ್ಲಿ ಕಾಣುತ್ತೆ ಅಂತ, ಲೈಕ್ ರಿಸಲ್ಟ್ಸ್ ತೋರಿಸುತ್ತೆ ಅಂತ ಹೇಳಿದರು. ನಂಗೆ ಗೊತ್ತಿಲ್ಲ ಎಷ್ಟು ತೋರಿಸುತ್ತೆ ಏನು ಅಂತ. ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನಾನು ಯೂಸ್ ಮಾಡಿ ನಂಗೆ ಏನಾದ್ರು ರಿಸಲ್ಟ್ ಕಾಣಿಸ್ತು ಅಂದರೆ ನಾನು ಡೆಫಿನೆಟ್ಲಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಬಟ್ ಇವಾಗಂತೂ ನಂದು ಅಂದರೆ ಆ ಡ್ರೈ ಇರುತ್ತಲ್ಲ, ಅದು ಅಂಡರ್ ಐ ಅದೆಲ್ಲ ಅಂತೂ ಸ್ವಲ್ಪ ಮಾಯ್ಶ್ಚರೈಸ್ ಆಗುತ್ತೆ, ನಂಗೆ ಬೆಟರ್ ಫೀಲ್ ಅನಿಸುತ್ತೆ. ಸೊ ಲಾಸ್ಟಿಗೆ ನಾನು ಏನೂ ಇಲ್ಲ, ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಐ ಥಿಂಕ್ ಯಾವುದೋ ನಾರ್ಮಲ್ ಲಿಪ್ ಬಾಮ್, ಹಿಮಾಲಯನೋ ಯಾವುದೋ ಅನಿಸುತ್ತೆ. ಈ ಲಿಪ್ ಬಾಮ್ನ ನಾನು ಯೂಸ್ ಮಾಡಿಬಿಟ್ಟು ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ನ ನಾನು ಮುಗಿಸ್ತೀನಿ. ಈಗ ನೀವು ನೋಡ್ಬೋದು ನನ್ನ ಸ್ಕಿನ್ ಕೇರ್ ಆಗಿದೆ. ಸೊ ನನ್ನ ಸ್ಕಿನ್ ಕೂಡ ಎಷ್ಟು ಗ್ಲೋ ಆಗ್ತಿದೆ ಅಂತ ನೀವು ನೋಡ್ಬೋದು. Three hours later. ಸೊ ಈಗ ನಾವು ಮೂವಿಗೆ ಹೊರಟಿದ್ವಿ. ನನ್ನ ಮಗನ್ನ ಒಂದು ರೌಂಡ್ ಕರ್ಕೊಂಡು ಹೋಗಿ ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ನಾವು ಹೋಗೋಣ ಅಂತ. ಈಗ ಆಲ್ಮೋಸ್ಟ್ 4 ಆಗಿದೆ. 4:45ಗೆ ಮೂವಿ ಇರೋದು. ಸೊ ಹಾಗಾಗಿ ಹಾಗೆ ಎವ್ರಿ ಡೇ ಹೇಗೆ ರೌಂಡ್ ಕರ್ಕೊಂಬರ್ತೀವಲ್ಲ ಹಾಗೆ ರೌಂಡ್ ಕರ್ಕೊಂಬಂದಿದ್ದೀವಿ. ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದು ಚಾವಾ ಮೂವಿ ತುಂಬ ಒಳ್ಳೆ ರಿವ್ಯೂಸ್ ಇದೆ. ನಾನು ತುಂಬ ದಿನ ಆಗಿತ್ತು ಮೂವೀಸ್ಗೆ ಹೋಗಿಲ್ಲ. ಆ್ಯಕ್ಚುಲಾಗಿ ಎಷ್ಟೋ ವರ್ಷ ಆದಮೇಲೆ ಮೊನ್ನೆ ಮ್ಯಾಕ್ಸ್ ಮೂವಿಗೆ ಹೋಗಿದ್ದೆ. ಮೊನ್ನೆ ಅಂದರೆ ಮ್ಯಾಕ್ಸ್ ರಿಲೀಸ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಹೋಗಿದ್ದೆ. ಅದಾದಮೇಲೆ ಇದು 2ನೇ ಮೂವಿ ಹೋಗ್ತಿರೋದು. ಸೊ 4:45 ಶೋ ಇದೆ ನಮ್ಮ ಮನೆ ಹತ್ರನೇ, ಹಾಸನಲ್ಲಿ ಗುರು ಥಿಯೇಟ್ರಲ್ಲಿ. ಸೊ ಅದು ನಂಗೆ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಅವನ್ನ ಮಲಗಿಸಿ ಹೋದರೆ ಅವನು ಒಂದು 5:45-6ಗೆ ಎದ್ದೇಳ್ತಾನೆ. ಸೊ ಅಷ್ಟೊತ್ತಿಗೆ ನಾವು ಹೋಗಿ ಇದು ಮೂವಿ ಆಲ್ಮೋಸ್ಟ್ 7:15-7:30 ಮುಗಿಯುತ್ತೆ ಅನಿಸುತ್ತೆ. ಸೊ ಪರ್ಫೆಕ್ಟ್ ಆಗುತ್ತೆ ಅವಾಗಿಗೆ. ಬಂದ ನಮ್ಮನೆ ಪಾಪು ಬಂದೇ ಬಿತ್ತು. ಹೋಗ್ ಬಂದ ಅಲ್ಲಿಗೆ. ಬಾಯ್. ಎಲ್ಲಿಗೆ ಹೋಗಿತ್ತು ಪಾಪು? ಬಾಯ್ ಎಲ್ಲ ಎಲ್ಲಿಗೆ ಹೋಗಿದೆ ಹೇಳು? ಫೈರ್ ಎಂಜಿನಲ್ಲಿ. ಸೊ ಈಗ ಇವನಿಗೆ ಮಲಗಿಸ್ಬಿಟ್ಟು ಹೋದರೆ ಬರೋ ಅಷ್ಟೊತ್ತಿಗೆ ಸರಿಯಾಗತ್ತೆ. 7:15ಗೆಲ್ಲ ಬಂದರೆ ಆಗ ಅವನು ಎದ್ದು ಅನ್ನಾರ ಆಟ ಆಡ್ಕೊತಿರ್ತಾನೆ. ಸೊ ಹಾಗಾಗಿ ಈಗ ಹೋಗೋಣ ಅಂತ. ಇವ್ರ ಮುಂದೆ ಇನ್ನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಇವನಿಗೆ ಗೊತ್ತಾದರೆ ಹೋಗೋಕ್ಕೂ ಬಿಡಲ್ಲ. ಸೊ ಅದಕ್ಕೆ ನಾನು ಸ್ಪೆಕ್ಸ್ ಕೂಡ ಹಾಕ್ಕೊಂಡಿರೋದು. ನಂಗೆ ಸ್ವಲ್ಪ ಪವರ್ ಇದೆ, ಅದು ಇಲ್ಲಾಂದರೆ ದೂರದಷ್ಟು ಕಾಣಿಸಲ್ಲ ಅಂದ್ಬಿಟ್ಟು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲೇ ಮನೆ ಹತ್ರನೇ ಅಲ್ಲ, ತುಂಬ ಏನು ರೆಡಿ ಆಗಿಲ್ಲ, ಜಸ್ಟ್ ನಾರ್ಮಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಈಗ ಹೋಗಿ ಹೇಗಿದೆ ಅಂತ ಹೇಳ್ತೀನಿ ಮೂವಿಗೆ. ಬನ್ನಿ. ನಡ್ಕೊಂಡು ಮೂವಿಗೆ ಯಾರೋ ಹೋಗ್ತಾರಾ? ಹೆಂಡ್ತಿನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಲ್ಲ. ನಾನು ಕಾವೇರಿ ಥಿಯೇಟರ್ ನಡ್ಕೊಂಡು ಹೋಗ್ತಾ ಇದ್ದೆ, ಇಲ್ಲೂ ನಡ್ಕೊಂಡು ಹೋಗ್ತೀನಿ. ಸೊ ನಾವು ಟ್ಯೂಸ್ಡೇ ಈವ್ನಿಂಗ್ ಬಂದಿದ್ದರಿಂದ ನಮ್ಮ ಫುಲ್ ಥಿಯೇಟರ್ ಖಾಲಿ ಇತ್ತು. ಮಿಡ್ ಡೇ 3rd ವೀಕಲ್ಲಿ ಹಿಂದಿ ಮೂವೀಸ್ಗೆ ಯಾರು ಬರಲ್ಲ. ಬಟ್ ನನಗೆ ಹಿಸ್ಟಾರಿಕ್ ಮೂವಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಮೂವಿಗೆ ನೋಡಬೇಕು ಅಂತಲೇ ಬಂದಿದ್ದು. ನನಗೆ ಈ ಮೂವಿ ಓವರ್ ಆಲ್ ಇಷ್ಟ ಆಯಿತು. ಅಂದರೆ ಇಟ್ ವಾಸ್ ಸ್ಲೋ ಅನ್ನಿಸ್ತು ನನಗೆ ಬೇರೆ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಎಸ್, ಅಲ್ಲಿ ಒಂದು ಹಿಸ್ಟ್ರಿ ಇದೆ, ರಿಸರ್ಚ್ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇಂಡಿಯನ್ಸ್ ಆಗಿ ನಮ್ಮ ಹಿಸ್ಟ್ರಿನ ನಾವೇ ತಿಳ್ಕೊಳ್ಳೋಕ್ಕೆ ಈ ಮೂವೀಸ್ ನೋಡಬೇಕು ಅನ್ನಿಸ್ತು. ಮೂವಿದೆ ಅಂತ ನೋಡಿದ್ರೆ ಇಟ್ ವಾಸ್ ಓಕೆ ಅಂತ ಅನ್ಬೋದು, ಲೈಕ್ ಸ್ಲೋ ಮೂವಿಂಗ್. ಸೊ ನಾನು ಇನ್ನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.